ಯಾನಮ್ಮೆ ಪುಟ್ ಮದಿ ಒತ್ತರ ಗಟ್ಟು ಮುಟ ಕಟ್ಕೊಂಡು ಹೊಂಟಿದೆ ಏನ್ ಕುಂತೂರು ಜಾತ್ರೆಗೆ ಹೊಂಟಿದೆಯಾ ನಾನು ನಿನ್ ಗಡ್ಡ ಕಮ್ಮೆ ಅದಕ್ಕೆ ಹೇಳ್ದದು ಆಮೆ ಪುಟ್ ಮದಿ ಎಂತ ಮಾತು ಅಂತಾಡಿ ಅಮ್ಮೆ ಎಲ್ಲ ಏನ್ರುವ ಗಂಡನ ಬಾರ ಸರಸಕ್ಕೆ ಬಾರ ಅಂದ್ರೆ ನೀನು ದೂರ ಸರಿ ಸರಿ ದೂರ ಅಂತ ಇದೆ ಬಾಬಣ್ಣ ಈ ನುಸಿ ಹೊತ್ತಲ್ಲಿ ಅತ್ತೆವನ್ನ ಮಟ್ಟಿಗೆ ಬರ್ತಾರೆ ಆಮೆ ಪುಟ್ ಮಲ್ಲಿ ಪೇಷಂಟ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡಕ್ಕಿಂತ ಮುಂಚೆ ಡಾಕ್ಟ್ರು 7 ಬಿಟ್ಟು ಕೊಟ್ಟಾರಂತೆ ಏನಮ್ಮೆ ಶಾಕ್ ಟ್ರೀಟ್ಮೆಂಟ್ ಕೊಡಕ್ಕೆ ಡಾಕ್ಟ್ರನ್ನ 7 ಎಟ್ಟು ಕರೆಸ್ತಾ ಇದೆ ಈಗ ಆಷಾಢ ಮಾಸ ಅದಕ್ಕೆ 1 ತಿಂಗಳು ನಿಮ್ ಸೋಡಾ ನನ್ನ ಮ್ಯಾಲ ಬೀಳ್ಬಾರ್ದು ಅದು ಸೋಡಾ ಅಲ್ಲ ಕಮ್ಮಿ ಶಾಡೋ ಹೇಳಿದ್ರೆ ಚಾಡ ನಮ್ ಡ್ಯಾಡು ನಮ್ಮ ಅತ್ತೆವನ್ಗೆ ಫೋನ್ ಮಾಡಿದ್ರಂತೆ ಅದಕ್ಕೆ ನಮ್ಮ ಅತ್ತೆವ ಬಂದು ನಿನ್ನ ಕರ್ಕೊಂಡು ಹೋಗಿ ನಮ್ ಡ್ಯಾಡು ಮನೆಗೆ ಬಿಡ್ತಾರೆ ಅಂದ್ರೆ ಸಂಚೂರಿ ಗೌಡ ನಮ್ಮವ್ವ ಇಬ್ರು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರ ಅವರಿಬ್ರು ಒಂದಾಗ್ಬಿಟ್ರೆ ನಾವಿಬ್ರು 2 ಆಗದ್ ದಿಟ್ಟಕ್ಕಂಬಿಡು ಕೂಸು ಚೆನ್ನಾಗದೆಯಾ ಅತ್ತೆವ್ವ ನಾನ್ ಚೆನ್ನಾಗಿವ್ರಿ ನೀವು ಚೆನ್ನಾಗಿದ್ದೀರಿಯಾ ಚೆನ್ನಾಗಿದ್ದೀನಿ. ಅತ್ತೆವ್ವ ನಿಮ್ ದನಕಾಯ ಜೊತೆ ಕ್ಷಮಿಸಿ ಬಾಬಣ್ಣ ತಾವು ಮಾತಾಡ್ತಾ ಇರಿ ನಾ ಕಾಪಿ ಕಾಯಿಸ್ಕೊಬತ್ತೀನಿ ಏನುಡ ದನ ಕಾಯೋನೆ ಚಂದಾಗದೆಯಾ? ನಾಕ್ ಚಂದಾಗಿ ನಿಕ್ಕಂಬಿಡು ಇದೇನು ಕೇಳ್ದೆ ಇದಕ್ಕಿದಲ್ಲ ಎಟ್ಟು ಬಂದ್ಬಿಟ್ಟಿದೆ ಏ ಮೂದೇವಿ, ಮದುವೆಯಾಗಿ 5 ವರ್ಷ ಆದ್ರೂ ನಿನ್ನಿಂದ ಏನು ಪ್ರಯೋಜನ ಆಗ್ಲಿಲ್ಲ ಕಂಬುಡು. ಇನ್ನು 5 ವರ್ಷ ಆದ್ರೂ ನೀನು ನಮ್ಮ ವಂಶನ್ ಬೆಳೆಸಲ್ಲ. ಮಲ್ಲಿನ ನೀನ್ ಕೈ ಕೊಟ್ಟು ತಪ್ಪು ಮಾಡ್ಬಿಟ್ಟಿ. ಅದೇನೋ ಹೇಳ್ತಾರಲ್ಲ, ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತ, ಹಂಗಾಯ್ತು ನನ್ನ ಕತೆ. ಅವಯ್ ಸುಮ್ಮನಿರವ ಹಂಗೆಲ್ಲ ಮಾತಾಬೇಡ. ನಾನು ಪುಟ್ಮಲಿನ ಸವಿದೇರು ಮಾಣಿಕ್ಯ ತರ ನೋಡ್ಕತಾವ್ನಿ. ಅವಳಿಗೇನು ಒಟ್ಟಿಗೆ ಇಟ್ಟಾಕದೆ ಉಪವಾಸ ಕೆಡಗಿದೇನ? ಅದು ದಿಟ್ಟನೆ ಬಿಡು. ನನ್ನ ಸೊಸೆ ಹೊಟ್ಟೆಗೆ ಇಟ್ಟಾಕೊಂಡಿದ್ಯಾ ಅಷ್ಟೇ. ಅತ್ತೆವ್ವ ಕಾಪಿ ತಕೊಳ್ಳಿ. ಪುಟ್ಮಲ್ಲಿ ಬಟ್ಟೆ ಎಲ್ಲ ಜೋಡಿಸಿದ್ಯಾ? ಮೂವತ್ತೆವ್ವ 1 ತಿಂಗಳಿಗಾಗುವಷ್ಟು ಜೋಡಿಸ್ಕೊಂಡಿವ್ನಿ. 1 ತಿಂಗಳಿಗಷ್ಟೇ ಅಲ್ಲ, ಈ ಅಟ್ಟಿನೇ ಬಿಟ್ಟೋಗೋ ಥರ ಎಲ್ಲ ಬಟ್ಟೆಗಳನ್ನು ಜೋಡಿಸ್ಕೋ. ಜೀವನ ಪೂರ್ತಿ ನೀನ್ ಹೊಟ್ಟೆಗೆ ಇಟ್ಟಾಕೋ ಶಕ್ತಿನ ಅದ್ಯಾವ್ರು ನಂಗೆ ಕೊಟ್ಟವನೆ. ಅತ್ತೆವ್ವ ಯಾಕೆ ಹಿಂಗ್ ಮಾತಾಡಿರಿ? ಬಾಬಣ್ಣ ನನ್ಗೇನ್ ಕಮ್ಮಿ ಮಾಡವ್ರೆ? ಏನು ಜಾಸ್ತಿ ಮಾಡಿಲ್ವಲ್ಲ, ಅದೇ ನನಗೆ ಯೋಚನೆ. ಈ ದನ ಕಾಯನ್ಗೆ ನಿನ್ನ ಮದುವೆ ಮಾಡಿಕೊಟ್ಟು ನಿನ್ ಭವಿಷ್ಯನ ನನ್ನ ಕೈಯರೆ ನಾನೇ ಹಾಳು ಮಾಡ್ಬಿಟ್ಟಿ. ಅವಯ್ ಇದ್ಯಾಕವ್ವ ಹಿಂಗ್ ಮಾತಾಡಿಯ? ಅಮ್ಮ ಪುಟ್ಮಲಿ ನಾನು ನಿನ್ನ ಚಂದ ನೋಡ್ಕೊತಾ ಇಲ್ವಾ? ಬಾಬಣ್ಣ ನಾನು ಯಾವಾಗ ಹೋಗಿ ನೀನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ. ಮತ್ತೆ ಯಾಕೆ ನೀನು ನಿಮ್ಮ ಅಪ್ಪನೊಟ್ಟಿಗೆ ಹೋಯ್ತಾ ಇದೆ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಬಣ್ಣ, ಬೇಕಾದ್ರೆ ಅತ್ತೆವ್ನೇ ಕೇಳ್ಕೊಳ್ಳಿ. ಪುಟ್ಮಲ್ಲಿ ಈ ದನ ಕಾಯನ ಹತ್ರ ಏನ್ ಮಾತು? ಗೊತ್ತಾಯ್ತು, ಬಿರ್ಬಿರ್ನೆ ನಡಿ. ಅಲ್ಲಿ ನೀನ್ ಎಷ್ಟೊತ್ತಿಗೆ ಬರ್ತೀಯ ಅಂತ ನಿಮ್ಮಪ್ಪ ಕಾಯ್ತಾ ಇರ್ತಾರೆ. ಸರಿ ಅತ್ತೆವ್ವ. ಬಾಬಣ್ಣ ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಸೊಪ್ಸಾರು ಮಾಡಿವ್ನಿ, ಉಣ್ಕೊಳ್ಳಿ. ತುತ್ತು ತಿನ್ಸ್ಬಿಡು, ಆಮೇಲೆ ಹೋಗು. ಆಯ್ತು ಅತ್ತೆವ್ವ. ನೀನ್ ಹಿಂಗ್ ಮಾಡಿನೇ ಇವ್ನು ಹಿಂಗಾಗಿರೋದು. ಬರೀ ತಿನ್ನೋದು ಮಲ್ಗೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇವಂಗೆ. ಅತ್ತೆವ್ವ ಬಾಬಣ್ಣ ನನ್ ಗಂಡ ಅಲ್ವಾ, ಅವ್ರಿಗೆ ಒತ್ತೊತ್ತಿಗೆ ಊಟ ತಿಂಡಿ ನೋಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ವಾ? ಏನ್ ಗಂಡನೇ ಏನೋ, ಗಂಡನೇ ಇವನು ದಂಡ ಪಿಂಡ. ಗೊತ್ತಾಯ್ತು, ಹೋಗು. ಬಾಬಣ್ಣ ನಾನು ಇನ್ ಬರ್ತೀನಿ, ಅಟ್ಟಿ ಚರ್ಕ ಹುಷಾರು. ಆಮೆ ಪುಟ್ಮಲಿ ನೀವು ಒಂದೇ ಸತ ಕೇಳ್ದೆ ಒಂಟೋಟ್ ನನ್ ಗತಿ ಅನ್ನಬೇಕಮ್ಮೆ. ಸಾಕ್ ನಿಲ್ಲಿಸ್ಲ ನಿನ್ ನಾಟಕವ. 5 ವರ್ಷದಿಂದಾನು ಇದನ್ನೇ ನೋಡ್ತಾ ಇವ್ನಿ. ಇವನ ಹತ್ರ ಏನ್ ಮಾತು? ಬಿರ್ಬಿರ್ನ ನಡಿ. ಬಾಬಣ್ಣ ಬರ್ತೀನಿ ಬಾಬಣ್ಣ. ಆಮೆ ಪುಟ್ ಬರ್ತೀನಿ ಬಾಬಣ್ಣ, ಬರ್ತೀನಿ ಬಾಬಣ್ಣ. ಆಮೇಲೆ ಗೂಬೆ ಕೂರಿಸಬಾರ್ದು ಅಂತ ಹೇಳ್ತಿದ್ದೀನಿ. ಅಲ್ಲಿ ಗೌಡ್ರು ಎಲ್ರಿಗೂ ಕಾಣೋ ಹಾಗೆ ತಲೆ ಮೇಲೆ ಗೂಬೆ ಕೂರ್ಸ್ಕೊಂಡು ಓಡಾಡ್ತಿದ್ದಾರೆ, ಅದ್ ನಿನ್ ಕಣ್ಣಿಗೆ ಮಾತ್ರ ಕಾಣ್ತಿಲ್ವಾ? ಈಗೇನು ಗೌಡ್ರು ತಪ್ಪು ಮಾಡಿದ್ದಾರೆ ಅನ್ನೋದೇ ನಿಮ್ ವಾದನ? ವಾದ ಅಲ್ಲ, ವಾಸ್ತವ. ಸರಿ, ಹಾಗಾದ್ರೆ ಅವ್ರು ತಪ್ಪು ಮಾಡೋದನ್ನ ನಾನೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಮಾತಾಡಕ್ ಮಾತು ಬಂದ್ರೆ ತಾನೆ. ಬೈ ಇಂದದಕ್ಕೆ ಮಂಡೆ ಬೆಚ್ಚ ಮಾಡಿಕೊಂಡು ಕೂತಿದ್ದೀರಾ ಎಂತ? ಒಂದೇ ಒಂದು ಓಟಿನಿಂದ ಎಲೆಕ್ಷನ್ ಅಲ್ಲಿ ಎಂತಾದ್ರೂ ಸೋತೀರಾ? ಐ ಲೈಕ್ ಇಟ್. ನನ್ನ ಚಿಂತೆಯಲ್ಲಿ ನಾನು ಕೂತಿದ್ರೆ ಇಲ್ಲಿ ಬಂದು ಕಾಮಿಡಿ ಮಾಡ್ತೀಯಾ? ಚಿಂತೆ ಜಾನಿ ಬಾಯ್, ಈ ಚಿಂತೆಯ ನಡುವಿನ ಸೊನ್ನೆಯನ್ನು ತೆಗೆದು ಬಿಟ್ರೆ ನೀವು ಚಿತೆ ಸೇರ್ಕೊಂಡು ಬಿಡ್ತೀರಾ? ಎಂತದಕ್ಕೆ ಚಿಂತೆ ಮಾಡ್ತೀರಾ? ಏನಾಯ್ತು? ಏನು ಅಂತ ಹೇಳೋರಾಕಿ ಮದುಗೆ ಆ ಗೌಡ್ರ ಮೇಲಿರೋ ನಂಬಿಕೆ ನನ್ ಮೇಲಿಲ್ಲ ಕಣೋ. ಆ ಗೌಡ್ರು ಏನ್ ಹೇಳಿದ್ರು ನಂಬಿಡ್ತಾಳೆ. ಜಾನಿ ಬಾಯ್, ಈ ಹುಡುಗಿಯರಲ್ಲಿ 2 ಕೆಟಗರಿಯ ಜನಗಳಿರ್ತಾರೆ. ಒಂದು ಸುಮ್ಮನೆ ಅನುಮಾನ ಪಡೋದು, ಮತ್ತೊಂದು ಕಣ್ಣಾರೆ ಕಂಡ್ರು ಅದನ್ನು ಸುಮ್ಮನೆ ಅಂತ ನೆನೆಸಿಕೊಳ್ಳುದು. ಐ ಲೈಕ್ ಇಟ್. ಎಂತದಕ್ಕೆ ಗಡಿ ಗಡಿ ಬಟ್ಟುದು? ಇದನ್ನೆಂತ ನೆನೆಸಿದಿರಾ? ಕೆನ್ನೆ ಅಂತ ನೆನೆಸಿದಿರಾ? ಅಲ್ಲ ದೇವಸ್ಥಾನ ಗಂಟೆ ಅಂತ ನೆನೆಸಿದಿರಾ? ಯಾಕೆ ಇಷ್ಟ ದಿನ ನಿನ್ನ ಹುಚ್ಚ ಅನ್ಕೊಂಡ್ಬಿಟ್ಟಿದೆ ಕಣ. ಪರವಾಗಿಲ್ಲ, ನಿನ್ಗೂ ಬ್ರೈನ್ ಇದೆ. ಖುಷಿ ಕೊಡ್ತಾರ? ಐ ಲೈಕ್ ಇಟ್, ಐ ಲೈಕ್ ಇಟ್. ಜಾನಿ ಬಾಯ್, ಈ ಬ್ರೈನ್ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ. ಒಂದೊಂದ್ಸಲ ಈ ಬ್ರೈನು ರಾಜಧಾನಿ ಟ್ರೈನಿಗಿಂತ ಫಾಸ್ಟು.
ನಿಮ್ ಬ್ರೈನು ರಾಜಧಾನಿ ಟ್ರೈನ್ ಆದ್ರೂ ಆಗಿರ್ಲಿ, ಹೋಟ್ಲು ಪ್ಯಾನಲ್ ಇರೋ ಫ್ರೈ ಆದ್ರೂ ಆಗಿರ್ಲಿ, ನನ್ಗೇನೋ ಹೋಗ್ಲಿ ಬಿಡಿ, ಎಂತದಕ್ಕೆ ಚಿಂತೆ ಮಾಡ್ಕೊಂಡಿದ್ದೀರಾ? ನೀನ್ ಏನೇ ಹೇಳು ರಾಕಿ, ಈಗಿನ ಕಾಲದಲ್ಲಿ ನಮ್ಮಂತ ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಕಣೋ. ಏನೇ ಇದ್ರು ಕದ್ದು ಮುಚ್ಚಿ ಕೆಲಸ ಮಾಡೋ ಆ ಗೌಡ್ರಂತವ್ರಿಗೆ ಬೆಲೆ. ಅಲ್ಲ, ಆ ರಿಂಗ್ ಮಾಸ್ಟ್ರು ಅಂಥದ್ದು ಕದ್ದು ಮುಚ್ಚಿ ಎಂತ ಮಾಡಿದರು? ಸೂರಿ ಗೌಡ್ರು ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ರು ಅಂತ ಫೋಟೋ ತಂದು ತೋರಿಸಿದ್ನಲ್ಲ, ಹುಟ್ಟುಮಲ್ಲಿಯವರು ಮನೇಲಿಲ್ಲ ಅಂತ ಗೌಡ್ರು ಆ ಹುಡುಗಿನ ಮನೆಗೆ ಕರ್ಸ್ಕೊಂಡು ಇಂಥ ಕ್ಯೂರಿಯಸ್ ಪಾಯಿಂಟ್ ಅಲ್ಲಿ ನಿಲ್ಲಿಸಿ ಬಿಟ್ರಿ ಜಾನಿಬಾಯಿ. ಮನೆಗೆ ಕರೆಸಿಬಿಟ್ಟು ಎಂತ ಮಾಡಿದ್ರು? ಐ ಲೈಕ್ ಇಟ್. ಏನ್ ಮಾಡ್ತಿದ್ರು ಅಂತ ಹೇಳೋದಕ್ಕೆ ನಾನೇನು ಅವ್ರ ಮನೇಲಿ CC ಕ್ಯಾಮ್ರಾ ಫಿಟ್ ಮಾಡಿದ್ದೀನಿ. CC ಕ್ಯಾಮರಾ ಫಿಟ್ ಮಾಡಬೇಕು ಜಾನಿಬಾಯಿ. ಈ ಗೌಡ್ರು ಮಾಡುವ ರೋಚಕ ಸನ್ನಿವೇಶಗಳನ್ನು ಸೆರೆ ಹಿಡಿಯಲು ಕಳ್ಳ ಕ್ಯಾಮರಾವನ್ನು ಇಟ್ಲೇಬೇಕು. ಬರ್ತಿರೋ ಕೋಪಕ್ಕೆ ನಿನ್ ತಲೆ ಹೊಡೆದಾಕ್ ಬರ್ಬೇಕು ಅನಿಸ್ತಿದೆ. ಭಯ್ಯ, ನಾನು ಹೇಳುವುದನ್ನು ಕೇಳಿ. ಈ ಗೌಡ್ರು ಮಾಡುವ ಕಳ್ಳಾಟವನ್ನು ಪ್ರೂವ್ ಮಾಡಲಿಕ್ಕೆ ನಮಗೆ ಸಾಕ್ಷಿ ಆಧಾರಗಳು ಬೇಕಲ್ವಾ? ಅದಕ್ಕೆ ನಾವು ಕಳ್ಳ ಕ್ಯಾಮರಾವನ್ನು ಫಿಟ್ ಮಾಡಲೇಬೇಕು. ಇರ್ಲಿ ಬಾರೋ ರಾಕಿ, ಬೆಕ್ಕು ಎಷ್ಟು ದಿನ ಅಂತ ಕದ್ದು ಹಾಲು ಕುಡಿಯುತ್ತೋ ನನಗೂ ಟೈಮ್ ಬರುತ್ತೆ. ಆಗ ನೀವೆಂತ ಕದ್ದು ಮುಚ್ಚಿ ಮೊಸರು ಕುಡಿತೀರಾ? ಐ ಲೈಕ್ ಇಟ್. ಕಟ್ಟಿ ಬಾಗ್ಲು ಮನ್ಸನ್ ಬಾಗ್ಲು ಎರಡೂ ತೆಗ್ದಿರಬಾರ್ದು. ತೆಗ್ದಿದ್ರೆ ಯಾವ ಟೈಮ್ಲಿ ಯಾರು ಎಂಟ್ರಿ ಕೊಡ್ತಾರೋ ಒಂದು ಗೊತ್ತಾಗಲ್ಲ. ಕಟ್ಟಿ ಬಾಗ್ಲು ಹಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡಿದಿ. ಈ ದಡ್ಡ ಬೊಡ್ಡತದ ಯಾಕಪ್ಪ ಫೋನ್ ಮಾಡ್ತು? ತೊಂದರೆ ಇಲ್ಲ. ಹೇಳಮ್ಮೆ ಪುಟ್ಮಲ್ಲಿ, ಚಂದಾಗಿದೆಯಾ? ಬಾಬಣ್ಣ, ನಾನ್ ಚೆನ್ನಾಗಿವ್ನಿ, ನೀವ್ ಹೆಂಗಿದ್ದೀರಿ? ಯಾನ್ ಚಂದ ಬಿಡಮ್ಮೆ. ಎಂಡ್ರು ದಂಡಲಿದ್ದಾಗ ಬೆಲೆ ಗೊತ್ತಾಗಲ್ಲ, ದೂರಕ್ಕೆ ಹೋದ್ಮೇಲೆ ಗೊತ್ತಾಗೋದು. ಆಮೇಲೆ ಪುಟ್ಮಲ್ಲಿ, ಬಾಬಣ್ಣ, ಪುಟ್ಮಲ್ಲಿ, ಬಾಬಣ್ಣ, ಆಮೇಲೆ ಪುಟ್ಮಲ್ಲಿ, ಬಾಬಣ್ಣ, ಪುಟ್ಮಲ್ಲಿ, ಮಿಸ್ ಯು. ಮಿಸ್ ಯು ಟೂ ಬಾಬಣ್ಣ. ಹಾಯ್ ಗೌಡ್ರೆ. ಬಾಬಣ್ಣ, ಪುನಃ ಯಾರೋ ಹುಡುಗಿನ ಆಯ್ಸ್ ಕೇಳಿಸ್ತದೆ. ಆಮೇಲೆ ಪುಟ್ಮಲ್ಲಿ, ಏನ್ ಚಂದಾಗ ಆಟಗಳು ಮಾಡ್ತಿದೆ ಅಮ್ಮೆ. ನೀ ಅಟ್ಟಿಲಿ ಇಲ್ದ ಇರ್ಬೇಕಾರೆ ಅಟ್ಟಿಗೆ ಯಾವ ಹೆಣ್ಣು ಬಂದದಮ್ಮೆ? ನಾನು ಇಲ್ಲ ಅನ್ಬಿಟ್ಟು ಮಧುರವ್ರ ಏನಾದ್ರು ಊಟ ತಕ್ಕ ಬಂದವ್ರ? ಆಮೇಲೆ ಪುಟ್ಮಲ್ಲಿ, ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಬಾಬಣ್ಣ, ಬಾಬಣ್ಣ, ನಾನು ಬಾಬಣ್ಣಂಗೆ ಫೋನ್ ಮಾಡಿದಾಗೆಲ್ಲ ಯಾವುದೋ ಹುಡುಗಿ ಧ್ವನಿ ಕೇಳಿಸ್ತದಲ್ಲ, ಯಾರ ಇವರು? ಯಾರ್ದು ಫೋನು? ಯಾನಮ್ಮ? ಸಾರಿ ಮೇಡಮ್ನವ್ರೆ, ನೀವು ಯಾಕೆ ನನ್ನಿಂದ ಬಿದ್ದಿದ್ದೀರಿ? ಏನು ನಿಮ್ಮ ಪ್ರಾಬ್ಲಮ್ಮು? ನಿಮ್ಗೆ ಯಾರು ಬೇಕು? ನಂಗೆ ನೀವೇ ಬೇಕು. ಮೇಡಮ್ನವ್ರೆ, ನಿಮಗೆ ನನ್ನ ಬಗ್ಗೆ ಒಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಾವು ಆಲ್ರೆಡಿ ಸೇಲ್ ಆಗಿರೋ ಸೈಟು ಪುನಃ ಪುನಃ ರೀಲ್ ಸೇಲ್ ಆಗಕ್ಕೆ ನಾವೇನು BBMP ಸೈಟಾ? ಈಗಿನ ಕಾಲದಲ್ಲಂತೂ ಡಿನೋಟಿಫೈ ಕೈ ಹಾಕ್ಬಾರ್ದು, ಬೆಂಚ್ಗಳು ತಗೊಂಡು ಬ್ಯಾನ್ ಹಸ್ಬಿಡ್ತಾರೆ. ಚೆನ್ನಾಗಿ ಮಾತಾಡ್ತೀರಾ. ಕಣ್ಣಲ್ಲೇ ಸೈಟ್ ಹೊಡೆದಿರೋದಲ್ದೆ ಈಗ BBMP ಸೈಟ್ಗೆ ಹೋಲಿಸ್ಕೊತಿದ್ದೀರಾ. ನೋಡ್ರಿ, ನನಗಷ್ಟು ದೊಡ್ಡ ಸೈಟ್ ಎಲ್ಲ ಬೇಡ ರೀ. ನಿಮ್ಮ ಮನ್ಸಲ್ಲಿ ಒಂಚೂರು ಜಾಗ ಕೊಟ್ರೆ ಸಾಕು. ಶುರು ಶುರು ಈ ಪ್ರೀತಿಯು ಥರ ಥರ ಪಜಿತಿಯು ಕ್ಷಣ ಕ್ಷಣ ಕುತೂಹಲ ನಿನ್ನಿಂದಲೇ ರೀತಿಯು ಒಂಟಿಯಾಗಿ ಕೂತು ನ ಹಾಡು ಹಾಡಬೇಕು, ನಿತ್ಯ ಕಣ್ಣಿನಲ್ಲೂ ನಿನ್ನ ಹೆಸರು ಹೇಳಬೇಕು. ಈ ಪ್ರೀತಿ ಅನ್ನೋದೊಂದು ಅಚ್ಚರಿ. ಶುರು ಶುರು ಈ ಪ್ರೀತಿಯು ಥರ ಥರ ಪಜಿತಿಯು. ನೀನು ಕೂಡ ಸಾಯಿದಲ್ದೆ ನನ್ನನ್ನ ಸಾಯಿಸ್ತಿದ್ಯಾ? ಈ ಸುಖ ಯಾಕೋ ಬೇಕಿತ್ತು ನಿನಗೆ ಹೆಂಡತಿ? ಇವ್ರು ಕೊಡ್ತಾನ ನಾನು ಬಿಡಿಸ್ತೀನಿ. ಈ ಮದು ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾರು ಸೂಸೈಡ್ ಮಾಡ್ಕೊಂಡು ಕೇರ್ ಮಾಡಲ್ಲ. ಇವ್ರ ಹೆಂಡತಿಗಳು ಅಂತ ಅಳ್ತಿದ್ರು. ಅವ್ರ ಕಷ್ಟ ನೋಡಕ್ಕಾಗದೆ ಇವ್ರು ಕುಡ್ತಾನ್ ಬಿಡಿಸಿ ಒಳ್ಳೆ ಮನುಷ್ಯನಾಗ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದೆ. ಸಕ್ಸಸ್ ಆಗಲ್ಲಂಡಿ. ಸಿಗ್ಲು ಹೊಡೆಯೋದನ್ನ ಬೇಕಾದ್ರೂ ತಪ್ಪಿಸ್ಬೋದು, ಆದ್ರೆ ನಾನು ಬಾಟ್ಲಿ ಹಿಡಿಯೋದನ್ನ ಮಾತ್ರ ತಪ್ಸಕ್ ಆಗೋದೇ ಇಲ್ಲ. ಕೂಡುವಾಗ 2 ಕಣ್ಗಳಿಗೂ ಜೀವ ಬರುತ್ತೆ, ಅದಕ್ಕೆ ಎಲ್ಲ ಎಳೆಡ್ತಾರೆ ಕನ್ಸುತ್ತೆ.